ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಅವಕಾಶ ಎಲ್ರಿಗೂ ಸಿಗಲ್ಲ ಅಂದ್ರು. ಈಗ ತಾನೇ ನಮ್ಮ ಶಿವರಾಜ್ ಕುಮಾರ್ಗೆ ಹೇಳ್ತಾ ಇದ್ದೆ, ನೀನು ರೆಡಿ ಆಗಪ್ಪ, ಪಾರ್ಲಿಮೆಂಟ್ ನಿಂತ್ಕೊಳ್ಳಕ್ಕೆ ನಿಮ್ಗೆ ಎಲ್ಲ ಬೇಕೋ ಸೀಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಅವನಿಲ್ಲ ಇಲ್ಲ ಒಂದ್ 5-6 ಸಿನಿಮಾ ಒಪ್ಕೊಬಿಟ್ಟಿದೆ ಅಂತಂದ್ರೆ, ಸಿನಿಮಾ ಯಾವತ್ತು ಬೇಕಾದ್ರೂ ಮಾಡ್ಬೋದು, ಪಾರ್ಲಿಮೆಂಟ್ಗೆ ಹೋಗೋದು ಯಾರಿಗೂ ಯೋಗ ಬರೋದಿಲ್ಲ. ಆ ಯೋಗ ಮನೆ ಬಾಗಿಲಿಗೆ ಬಂದಿದೆ. ಡಿಕೆಶಿ ಆಫರ್ ಅನ್ನ ಶಿವರಾಜ್ ಕುಮಾರ್ ನಯವಾಗಿಯೇ ತಿರಸ್ಕರಿಸಿದ್ರು. ನಮಗೆ ರಾಜಕೀಯ ಸ್ವಲ್ಪ ಈ ಕಡೆ ನೋಡು ಕಂದ. ಅದೊಂದು ಆಶೀರ್ವಾದ, ಒಂದು ಭಾವನೆ. ಅದು ಇಂಥ ಸಮಾರಂಭದಲ್ಲಿ ಬಂದು ನಾವೆಲ್ಲರೂ ಭಾಗಿಯಾಗಿರೋದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಈ ಥರ ಶಿವಣ್ಣ ರೆಡಿಯಾಗಿ ಕೇಳಿದ್ದೀನಿ ಅಂತ. ಆದರೆ ನಾನು ಹೇಳಿದೆ, ನಮ್ಮ ತಂದೆ ಕೊಟ್ಟರೆ ಬಳುವಳಿ ಒಂದೇ, ಬಣ್ಣ ಹಚ್ಚೋದು, ಆ್ಯಕ್ಟ್ ಮಾಡ್ಬೇಕು, ನಿಮ್ಮೆಲ್ಲ ಎಣಿಸ್ಬೇಕು ಅಷ್ಟೇ. ಎಷ್ಟೇ ಆದ್ರೂ ಸೂರ್ಯವಂಶದ ಕುಡಿ ಅಲ್ವಾ ಅವನು, ನಮ್ಮ ಚಿಕ್ಕ ಯಜಮಾನ್ರ ಮಗಾಪತಿ. ಏನೇ ಇದ್ರು ಅದುವರೆಗೂ ಸೀಮಿತ ಅಷ್ಟೇ. ನಾವು ನಿಮ್ಮ ಜೊತೆಲಿ ಇರ್ತೀವಿ, ನಾವು ಆ್ಯಕ್ಟ್ ಮಾಡ್ತಾ ಹೋಗ್ತೀವಿ. ಪೊಲಿಟಿಕ್ಸ್ಗಂತಾನೆ ಕೆಲವರು ಇದ್ದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಂದೆ ನನಗೆ ಜನ್ಮ ಕೊಟ್ಟಿದ್ದಕ್ಕೆ ತಪಸ್ ಮಾಡಿರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅಂಥವ್ರ ಮಗನ ಹುಟ್ಟೋದಿಕ್ಕೆ ನಾನ್ ತಪಸ್ ಮಾಡಿದ್ದೆ. ಮನೇಲಿ ಏನಂದ್ರೆ, ನಾವು ಹೆಣ್ಣು ತಗೊಂಡಿದ್ದು ಬಂಗಾರಪ್ಪ ಅವ್ರ ಮಗಳನ್ನ. ಅವರು ಯಾವತ್ತೂ ನನ್ನ ಪಾಲಿಟಿಕ್ಸ್ ಬನ್ನಿ ಅಂತ ಕೇಳಿಲ್ಲ, ಇಲ್ಲ ಮಧು ಬನ್ನಿ ಅಂತ ಕೇಳಿಲ್ಲ. ಇನ್ನು ಗೀತನಿಗೆ ಇಂಟ್ರೆಸ್ಟ್ ಇದೆ, ಮಾಡ್ಲಿ ಅಂತ ಬಿಟ್ಟಿದ್ದೀನಿ. ಯಾಕಂದ್ರೆ ಮನೆಯವ್ರ ಆಸೆ ಪಟ್ಟ ಕೆಲವ್ರು ಹೇಳ್ತಾರೆ, ಇದು ಯಾಕೆ ಹೋಗ್ಬೇಕು, ಅದಕ್ಕೆ ನನ್ಗೆ ಹಂಗಲ್ಲ. ಹೆಂಡತಿ ಮೆಚ್ಚಿದ, ಹೆಂಡತಿ ಇಷ್ಟಪಟ್ಟಾಗ ಅದು ನೆರವೇರಿಸೋನು ಗಂಡ. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಯಾರಿಂದ ಅದು ತಪ್ಪೇನಿದೆ. ಸೊ ಅದರಿಂದ ನಮ್ಗೆ ಅದು ಬೇಡ ಸ್ವಾಮಿ, ಅದು ನಾವು ಗೀತಾ ನಿಂತ್ಕೋತಾರೆ, ಅವರೇ ಸರಿ. ಅದಕ್ಕೆ ನಾವು ಇರ್ತೀವಿ, ಹಿಂದೆ ಸಪೋರ್ಟಿಗೆ ಇರ್ತೀವಿ ನಾವು ಯಾವಾಗಲೂ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮೇಲೆ ಒಂದೇ ಒಂದು ಸಾಂಗ್